ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಅಧಿಕ ಮಾಸದಲ್ಲಿ ಶ್ರಾದ್ದ ಮಾಡಬಹುದಾ ಈ ವಿಷಯದ ಬಗ್ಗೆ ಹೇಳುತ್ತೇನೆ. ಅಧಿಕ ಮಾಸದಲ್ಲಿ ಸಾಮಾನ್ಯವಾಗಿ ವಿವಾಹ, ಗೃಹ ಪ್ರವೇಶ, ಉಪನಯನ ಮುಂತಾದ ಶುಭ ಕಾರ್ಯಗಳನ್ನು ಅಧಿಕ ಮಾಸದಲ್ಲಿ ಮಾಡಲು ಬರುವುದಿಲ್ಲ. ಇದಕ್ಕೆ ಕಾರಣ ಈ ಮಾಸವನ್ನು ಭೌತಿಕ ಕಾರ್ಯಗಳಿಗಿಂತ ಆಧ್ಯಾತ್ಮಿಕ ಸಾಧನೆಗೆ ಮೀಸಲಿಡಲಾಗಿದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಆದರೆ ಇದರಿಂದ ಎಲ್ಲ ಕಾರ್ಯಗಳನ್ನು ನಿಲ್ಲಿಸಬೇಕೆಂಬ ಅರ್ಥವಿಲ್ಲ. ಶ್ರಾದ್ದವು ನಮ್ಮ ಪೂರ್ವಜರ ಸ್ಮರಣಾರ್ಥಕವಾಗಿ ಮಾಡುವ ಒಂದು ಪವಿತ್ರ ಕಾರ್ಯವಾಗಿದೆ. ತಾಯಿ, ತಂದೆ, ಅಜ್ಜ, ಅಜ್ಜಿ ಹಾಗೂ ನಮ್ಮ ಪಿತೃಗಳ ಆತ್ಮಶಾಂತಿಗಾಗಿ ಅನ್ನತರ್ಪಣ, ಪಿಂಡ ಪ್ರದಾನ ಮುಂತಾದ ದಾನ ಧರ್ಮಗಳನ್ನು ಮಾಡಲಾಗುತ್ತದೆ. ಇದು ಕೇವಲ ಒಂದು ಆಚರಣೆ ಅಲ್ಲ, ನಮ್ಮ ಪೂರ್ವಜರ ಮೇಲಿನ ಕೃತಜ್ಞತೆಯ ಸಂಕೇತವಾಗಿದೆ. ಹಾಗಾದರೆ ಅಧಿಕ ಮಾಸದಲ್ಲಿ ಶ್ರಾದ್ದ ಮಾಡಬಹುದಾ? ಹೌದು, ಖಂಡಿತವಾಗಿಯೂ ಮಾಡಬಹುದು. ಧರ್ಮಶಾಸ್ತ್ರಗಳ ಪ್ರಕಾರ ಅಧಿಕ ಮಾಸದಲ್ಲಿ ನಿತ್ಯ ಮತ್ತು ನೈಮಿತ್ತಿಕ ಕರ್ಮಗಳನ್ನು ಮಾಡಲೇಬೇಕು. ಶ್ರಾದ್ದವು ಪಿತೃಗಳಿಗೆ ಸಂಬಂಧಿಸಿದ ಧಾರ್ಮಿಕ ಕರ್ತವ್ಯ ಆಗಿರುವುದರಿಂದ ಇದನ್ನು ಬಿಡಬಾರದು. ವಿಶೇಷವಾಗಿ ಮರಣ ವಾರ್ಷಿಕ ತಿಥಿ ಅಂದರೆ ಅಧಿಕ ಮಾಸದಲ್ಲಿ ಬಂದರೆ ಆ ದಿನ ಶ್ರಾದ್ದವನ್ನು ನೆರವೇರಿಸಬೇಕು. ವಾರ್ಷಿಕ ಶ್ರಾದ್ದದ ನಿಯಮ: ಯಾರಾದರೂ ವ್ಯಕ್ತಿಯು ಮರಣ ತಿಥಿ ಅಧಿಕ ಮಾಸದಲ್ಲೇ ಬಂದಿದ್ದರೆ ಆ ತಿಥಿಯಲ್ಲಿ ಶ್ರಾದ್ದ ಮಾಡಬೇಕು. ಅಂದರೆ ಅವರು ಹೋದ ವರ್ಷ ಜ್ಯೇಷ್ಠ ಮಾಸದಲ್ಲಿ ಅವರು ಮರಣ ಹೊಂದಿದ್ದರೆ ಈ ವರ್ಷ ಅಧಿಕ ಮಾಸವು ಜ್ಯೇಷ್ಠ ಮಾಸದಲ್ಲಿ ಬಂದಿದೆ. ಆದುದರಿಂದ ಅವರ ಶ್ರಾದ್ದವು ಅಧಿಕ ಮಾಸದ ಜ್ಯೇಷ್ಠ ಮಾಸದಲ್ಲಿ ಮಾಡಲೇಬೇಕು. ಇದಕ್ಕೆ ವಾರ್ಷಿಕ ಶ್ರಾದ್ದ ಎಂದೇ ಹೇಳಬಹುದು. ಹಾಗೆ ಇನ್ನೊಂದು, ಈಗಲೂ ಮಾಡಬೇಕು ಮತ್ತು ನಿಜ ಜ್ಯೇಷ್ಠ ಮಾಸದಲ್ಲಿ ಕೂಡ ಶ್ರಾದ್ದವನ್ನು ಮಾಡಬೇಕು. ಅಂದರೆ ಅಧಿಕ ಮಾಸದಲ್ಲಿ ಮಾಡಿದ್ದರೂ ನಿಜದಲ್ಲಿ ಇನ್ನೊಂದು ಸಲ ಶ್ರಾದ್ದವು ಮಾಡಬೇಕು. ಹಾಗೆ ಇನ್ನೊಂದು ಹೇಳುತ್ತೇನೆ. ಉದಾಹರಣೆಗೆ, ಈಗ ಯಾರಾದರೂ ಈ ವರ್ಷ ಅಧಿಕ ಮಾಸದಲ್ಲಿ ಜ್ಯೇಷ್ಠ ಮಾಸದಲ್ಲಿ ಮರಣ ಹೊಂದಿದ್ದರೆ ಅವರ ಶ್ರಾದ್ದವು ಕೂಡ ಮತ್ತೆ ಮುಂದೆ ಯಾವಾಗಾದರೂ ಅಧಿಕ ಮಾಸವು ಮತ್ತೆ ಜ್ಯೇಷ್ಠ ಮಾಸದಲ್ಲಿ ಬಂದಿದ್ದರೆ ಆವಾಗಲೂ ಕೂಡ ಅವರ ಶ್ರಾದ್ದ ಮಾಡಬೇಕು. ಅಧಿಕ ಮಾಸವು ಪ್ರತಿ 3 ವರ್ಷಕ್ಕೊಮ್ಮೆ ಬೇರೆ ಬೇರೆ ಮಾಸಗಳಲ್ಲಿ ಬರುತ್ತದೆ. ಆದುದರಿಂದ ಹಾಗೆ ಬರುವುದು ತುಂಬ ಕಡಿಮೆ. ಆದರೂ ಯಾವಾಗಾದರೂ ಬಂದಿದ್ದರೆ ಶ್ರಾದ್ದ ಮಾಡಬೇಕು. ಹಾಗೆ ಪ್ರತಿ ವರ್ಷ ಮಾಡುವ ಹಾಗೆ ಆ ಶ್ರಾದ್ದ ಮಾಡಬೇಕು. ಅಧಿಕ ಮಾಸದಲ್ಲಿ ಪಿತೃಗಳಿಗೆ ಏನು ಮಾಡಬಹುದು? ಈ ಮಾಸದಲ್ಲಿ ಪಿತೃಗಳಿಗಾಗಿ ಕೆಳಗಿನ ಕಾರ್ಯಗಳನ್ನು ಮಾಡಬಹುದು: ತರ್ಪಣ, ಪಿಂಡ ಪ್ರದಾನ, ವಾರ್ಷಿಕ ಶ್ರಾದ್ದ, ಬ್ರಾಹ್ಮಣ ಭೋಜನ, ಅನ್ನದಾನ, ವಸ್ತ್ರದಾನ, ಭಾಗವತ ಪಾರಾಯಣ. ಇವು ಪಿತೃಗಳಿಗೆ ಸಂತೋಷವನ್ನು ಉಂಟುಮಾಡುತ್ತವೆ. ಕೆಲವರು ಅಧಿಕ ಮಾಸದಲ್ಲಿ ಯಾವುದೇ ಕಾರ್ಯವನ್ನು ಮಾಡಬಾರದು ಎಂದು ಭಾವಿಸುತ್ತಾರೆ. ಆದರೆ ಇದು ಸಂಪೂರ್ಣ ಸತ್ಯವಲ್ಲ. ಶಾಸ್ತ್ರಗಳು ಶುಭ ವಿವಾಹದ ಕಾರ್ಯಗಳನ್ನು ಮಾತ್ರ
ತಾತ್ಕಾಲಿಕವಾಗಿ ಮುಂದೂಡಲು ಹೇಳುತ್ತಾರೆ. ಆದರೆ ನಿತ್ಯ ಕರ್ಮ, ದೇವರ ಪೂಜೆ, ಜಪ, ತಪ, ದಾನ, ತರ್ಪಣ ಮತ್ತು ಶ್ರಾದ್ದಗಳನ್ನು ಮಾಡಲೇಬೇಕೆಂದು ತಿಳಿಸುತ್ತವೆ. ಈ ಮಾಸದಲ್ಲಿ ಪಿತೃಗಳಿಗಾಗಿ ಮಾಡುವ ಶ್ರಾದ್ದ, ತರ್ಪಣ ಮತ್ತು ದಾನಗಳಿಂದ ವಿಷ್ಣುವಿನ ಕೃಪೆಯು ದೊರೆಯುತ್ತದೆ ಎಂದು ನಂಬಲಾಗಿದೆ. ಅಧಿಕ ಮಾಸವು ಪುಣ್ಯ ಸಂಪಾದನೆಗೆ ಅತ್ಯಂತ ಶ್ರೇಷ್ಠವಾದ ಕಾಲವಾಗಿದೆ. ಈ ಮಾಸದಲ್ಲಿ ವಿವಾಹದಂತಹ ಶುಭ ಕಾರ್ಯಗಳನ್ನು ಮಾಡದಿದ್ದರೂ ಪಿತೃ ಕಾರ್ಯಗಳಾದ ಶ್ರಾದ್ದ, ತರ್ಪಣ ಮತ್ತು ದಾನಗಳನ್ನು ಮಾಡಬಹುದು. ಪೂರ್ವಜರ ಆಶೀರ್ವಾದವು ನಮ್ಮ ಜೀವನದ ದೊಡ್ಡ ಸಂಪತ್ತು. ಆದುದರಿಂದ ಅಧಿಕ ಮಾಸದಲ್ಲಿ ಪಿತೃಗಳನ್ನು ಸ್ಮರಿಸಿ ದಾನಗಳನ್ನು ಮಾಡುವ ಮೂಲಕ ಅವರ ಕೃಪೆಗೆ ಪಾತ್ರರಾಗೋಣ. ಹಾಗೆ ನಿಮಗೆ ನನ್ನ ವಿಡಿಯೋದಲ್ಲಿ ಸರಿಯಾಗಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೀವು ನಿಮ್ಮ ಆಚಾರ್ಯರಿಗೆ ಕೇಳಬಹುದು. ಅವರ ನಿರ್ಣಯ ಪ್ರಕಾರ ನೀವು ಮಾಡಬಹುದು. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.